ज्ञानमुद्रायोगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीतायापते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ओम अथातो ब्रह्मजिज्ञासा। ओम श्रीगुरुभ्यो नमः। ಹರಿ ಓಂ. ಜರಾಸಂಧಾದಿಗಳು ಶಿವನೇ ಸರ್ವೋತ್ತಮ ಅಂತ ಹೇಳಿಕೊಂಡು ಭೀಮಸೇನ ಮಹಾವಿಷ್ಣು ಭಕ್ತನಾದ್ದರಿಂದ ವಿಷ್ಣುವಿಗೆ ನಾನಾ ರೀತಿಯಲ್ಲಿ ನಿಂದನೆ ಮಾಡಲಿಕ್ಕೆ ಶುರು ಮಾಡಿದರು. ಆಗ ಭೀಮಸೇನ ತಾನು ಖಾಲಿ ಬಲದಲ್ಲಿ ಮಾತ್ರ ಅಲ್ಲ, ಜ್ಞಾನದಲ್ಲಿಯೂ ತನ್ನನ್ನು ಯಾರಿಗೂ ಮೀರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲ ವಿಷಯ ಬಿಚ್ಚಿಟ್ಬಿಟ್ಟ. ಭೀಮಸೇನ ಹೇಳಿದ, ನೀವು ಶಿವ ಸರ್ವೋತ್ತಮ ಅಂತೆಲ್ಲ ಹೇಳ್ತೀರಲ್ವ, ಯಾವ ಪುರಾಣದ ಆಧಾರದ ಮೇಲೆ ನೀವು ಹೇಳ್ತೀರೋ ಆ ಪುರಾಣ ಪೂರ್ತಿ ಓದಿದ್ದೀರಾ? ಆ ಪುರಾಣದಲ್ಲಿ ಎಲ್ಲಾದರೂ ಒಂದು ಕಡೆ ಒಂದು ಘಟನೆ ಆ ರೀತಿ ಇರ್ತದೆ. ಯಾವ ಥರ ಅಂತೇಳಿದರೆ ವಿಷ್ಣುವೇ ಸರ್ವೋತ್ತಮ ಅನ್ನುವಂಥದ್ರಲ್ಲಿ ಸಂದೇಹವೇ ಬಾರದೇ ಇರುವ ಥರದಲ್ಲಿ ಘಟನೆ ಇರ್ತದೆ. ಈಗ ಹೇಳಿದರು, ಯಾವುದು ಭಸ್ಮಾಸುರನ ಕಥೆ ಹೇಳಿದರು. ಭಸ್ಮಾಸುರನಿಗೆ ವರ ಕೊಟ್ಟದ್ದು ಯಾರು? ರುದ್ರದೇವರು. ಆ ರುದ್ರದೇವರು ಕೊಟ್ಟ ವರವನ್ನು ನಾನು ಯಾರ ತಲೆ ಮೇಲೆ ಕೈ ಇಡ್ತೇನೋ ಅವರು ಭಸ್ಮ ಆಗಿ ಹೋಗ್ತಾರಂತ. ಅವನು ಟೆಸ್ಟ್ ಮಾಡಲಿಕ್ಕೆ ಯಾರ ಹತ್ರ ಬಂದದ್ದು? ರುದ್ರದೇವರ ಹತ್ರವೇ. ರುದ್ರದೇವರೇ, ನಿಲ್ಲಿ, ನಿಮ್ಮ ತಲೆ ಮೇಲೆ ನಾನು ಕೈ ಇಡ್ತೇನೆ, ನನಗೆ ಟೆಸ್ಟ್ ಮಾಡಬೇಕು, ನೀವು ಕೊಟ್ಟ ವರ ಅದು ನಿಜವಾಗಿಯೂ ಸತ್ಯನಾ ಅಲ್ವಾ ಅಂತ. ಆಮೇಲೆ ಅವರು ಓಡಿ ಹೋಗಿ ಆಮೇಲೆ ಅವರನ್ನು ಭಸ್ಮಾಸುರನಿಂದ ರಕ್ಷಣೆ ಮಾಡಿದ್ಯಾರು? ವಿಷ್ಣು ಮೋಹಿನಿ ರೂಪದಲ್ಲಿ ಬಂದು ಭಸ್ಮಾಸುರನನ್ನು ಮಂಗ ಮಾಡಿ ಆಮೇಲೆ ಅವನ ಕೈಯನ್ನು ಅವನ ತಲೆ ಮೇಲೆ ಇಡುವ ಹಾಗೆ ಮೋಹಿನಿ ಮಾಡಿದ್ಲು, ಅವನು ಸತ್ತೋದ ಅಂತೇಳಿದರೆ ಈ ಘಟನೆ ಸ್ಪಷ್ಟ. ಈಗ ಯಾವುದೇ ಆಗಲಿ ಒಂದು ಘಟನೆ ಬಂದರೆ ಅಂದರೆ ಎಲ್ರಿಗೂ ಗೊತ್ತಾಗ್ತದಲ್ಲ. ನಾವೆಲ್ಲ ಓದಿದ್ದೇನಿದು? ವಿಷ್ಣು ಶಿವ ಸರ್ವೋತ್ತಮ, ಶಿವ ಸರ್ವೋತ್ತಮ. ಶಿವ ಸರ್ವೋತ್ತಮ ಹೇಗಾಗೋದು? ಶಿವನ ರಕ್ಷಣೆ ವಿಷ್ಣು ಮಾಡುವಾಗ ಶಿವ ಹೇಗೆ ಸರ್ವೋತ್ತಮ ಆಗೋದು? ಈ ರೀತಿಯಲ್ಲಿ ನೀವು ಏನು ಹೇಳಿದರೂ ಪ್ರತಿಯೊಂದನ್ನು ಚಾರ್ವಾಕರು ಹೇಳ್ತಾರೆ. ಏನಂತ ಹೇಳಿದರೆ ದೇವರೇ ಇಲ್ಲ ಅಂತ. ಆ ಚಾರ್ವಾಕರ ಗುರು ಯಾರು? ಬೃಹಸ್ಪತಿ. ಆ ಬೃಹಸ್ಪತಿ ಏನಂತ ಹೇಳ್ತಾನೆ ಅಂತ ಹೇಳಿದರೆ ನನ್ನ ಗುರು ಮಹಾವಿಷ್ಣು ಅಂತ. ಇನ್ನು ಜೈನರು, ಬೌದ್ಧರು ಯಾರಿಗೆ ಕೇಳಿದರೂ ವಿಷ್ಣು ಸರ್ವೋತ್ತಮದ ಬಗ್ಗೆ ಯಾರಿಗೂ ಸಂದೇಹ ಇಲ್ಲ ಅಂತೇಳಿದರೆ ವಿಷ್ಣುವಿನಕ್ಕಿಂತ ಮೇಲೆ ಯಾರಾದರೂ ಇದ್ದಾರೋ ಅಥವಾ ಮಹಾವಿಷ್ಣುವಿಗೆ ಸಮ ಯಾರಾದರೂ ಇದ್ದಾರೋ ಯಾವ ಶಾಸ್ತ್ರ ತಗೊಂಡ್ರೂ ಅದರಲ್ಲಿ ಸಿಗುವುದಿಲ್ಲ. ವಿಷ್ಣುವಿಗೆ ಸಮ ಯಾರಾದರೂ ಇದ್ದಾರೆ, ವಿಷ್ಣುವಿನಿಂದ ಮೇಲೆ ಯಾರಾದರೂ ಇದ್ದಾರೆ ಅನ್ನುವಂಥದ್ದು ಯಾವ ಶಾಸ್ತ್ರದಲ್ಲಿಯೂ ಇಲ್ಲ. ಸೊ ಇದನ್ನೆಲ್ಲ ಹೇಳಿ ಮತ್ತೆ ಭೀಮಸೇನ ಲಾಸ್ಟಿಗೆ ಏನು ಹೇಳ್ತಾನಂತ ಹೇಳಿದರೆ, ಸರಿ, ಈಗ ನೀವೆಲ್ಲ ಶಿವ ಸರ್ವೋತ್ತಮ ಅಂತ ಹೇಳ್ತಾ ಬಂದಿದ್ದೀರಲ್ವ, ಗಲಾಟೆ ಮಾಡ್ತಾ ಇದ್ದೀರಲ್ವ, ಸರಿ ನಾನು ವಿಷ್ಣು ಸರ್ವೋತ್ತಮ ಅಂತ ನಾನು ಹೇಳುವವನಲ್ವ, ಸರಿ ನಮ್ಮ ಮಧ್ಯದಲ್ಲಿ ಯುದ್ಧ ಆಗಲಿ. ಸೊ ಪ್ರತ್ಯಕ್ಷವಾಗಿ ಗೊತ್ತಾಗ್ತದೆ ನೀವು ಗೆಲ್ಲುವುದಾ ನಾನು ಗೆಲ್ಲುವುದಾ ಅಂತ. ಆಮೇಲಿಂದ ಯಾರು ಗೆಲ್ತಾರೋ ಹಾಗಾದರೆ ಅವರು ಸರ್ವೋತ್ತಮ ಅಂತ ಹೇಳ್ತೀರಲ್ಲೋ ನೀವು ಅಂತ. ಇನ್ನೇನು ಯುದ್ಧ ಮಾಡಬೇಕಂತ ಹೇಳುವಾಗಲೂ ಸಮಾಧಾನ ಭೇದ ದಂಡ, ಇದು ಸಮಾಧಾನ ಭೇದ ಅದು ಪೂರ್ತಿ ಆಗದೆ ದಂಡ ಶುರು ಆಗಬಾರ್ದು ಅಂತ ಭೀಮಸೇನ ಮತ್ತೆ ಹೇಳ್ತಾನೆ. ಈಗ ನೀವು ಹೇಳುವುದೇನಪ್ಪ, ಶಿವ ಸರ್ವೋತ್ತಮ ಅಂತ ಹೇಳೋದಲ್ವ, ಆ ರುದ್ರದೇವರದ್ದೇ ಕತೆ ಹೇಳ್ತೇನೆ ನಿಮಗೆ, ಆವಾಗ ಏನು ಅಂತ ಗೊತ್ತಾಗ್ತದೆ ಅಂತ ಹೇಳ್ಕೊಂಡು ಸುರುವಿನ ಕತೆ ಹೇಳ್ತಾನೆ. ಶಿವನು ಹಸ್ತಿನಾಪುರಕ್ಕೆ ಬಂದ. ಹೇಗೆ ಬಂದ? ವ್ಯಾಘ್ರ ರೂಪದಲ್ಲಿ ಬಂದ. ಹೇಗೆ? ಆ ಪಾರ್ವತಿಯು ಕಪಿಲ ರೂಪದ ಗೋವಾಗಿ ಅವಳನ್ನು ಓಡಿಸಿಕೊಂಡು ಶಿವ ಬಂದ. ಸೊ ಅಂಥೇಳಿದರೆ ವೈಷ್ಣವರಿಗೆ ನಮಗೆ ಗೋವು ಅಂತೇಳಿದರೆ, ಹಸು ಅಂತೇಳಿದರೆ ನಮಗೆ ಏನು ಅಂತೇಳಿದರೆ ಪವಿತ್ರ ಅಲ್ವಾ. ಸೊ ಕಪಿಲ ರೂಪದಲ್ಲಿರುವಂತಹ ಗೋವನ್ನು ರಕ್ಷಿಸಲಿಕ್ಕೋಸ್ಕರ ನಾನು ಏನು ಮಾಡಿದೆ? ನಾನು ಶಿವನನ್ನು ಎದುರಿಸಿದೆ. ಶಿವನು ನನ್ನ ಗದಾ ಪ್ರಹಾರಕ್ಕೆ ಸಿಲುಕಿ ಶಿವ ಏನಾದ
ಮೂರ್ಛಿತನಾಗಿ ಹೋದ. ಮೂರ್ಛಿತನಾಗಿ ಹೋಗಿ ಒಂದು ಲಿಂಗವನ್ನೇ ಸೇರ್ಕೊಂಡ್ಬಿಟ್ಟ. ಆಯಿತಾ, ಒಂದು ಕತೆ. ಇನ್ನೊಂದು ಕತೆ, ಗಂಗೆ ಬಂದ್ಲು ಹಸ್ತಿನಾಪುರಕ್ಕೆ. ಸೊ ಏನಪ್ಪ, ಬಂದು ಏನು ಮಾಡಿದ್ಲು, ತನ್ನ ಅಲೆಗಳಿಂದ, ತನ್ನ ಪ್ರವಾಹದ ನೀರಿನ ತುಂತುರು ನಾನು ವಿಷ್ಣುವಿನ ಪೂಜೆ ಮಾಡ್ತಿರುವಾಗ ನನಗೇನಾಯ್ತದು, ತೊಂದರೆ ಆಯಿತು. ನಾನೇನು ಮಾಡಿದೆ, ಎಡ ಕೈಯಿಂದ ಗಂಗೆಯನ್ನು ದೂಡಿದೆ. ಗಂಗೆಯನ್ನು ದೂಡಿದರೆ ಗಂಗೆ ಎಷ್ಟು ದೂರ ಹೋಗಿಬಿಟ್ಲು ಅಂತೇಳಿದರೆ, ಗಂಗೆ ಈ ಕಡೆ ಹರಿಯುವುದನ್ನು ನಿಲ್ಲಿಸೇ ಬಿಟ್ಲು. ಗಂಗೆ ಹರಿಯುವ ದಿಕ್ಕೇ ಬೇರೆ ಆಗಿ ಹೋಯಿತು ಅಂಥೇಳಿದರೆ, ಈಗ ಅದ್ರ ಗೊತ್ತಾಯ್ತಾ ಅಂಥೇಳಿದರೆ, ಈಗ ಯಾರು ಸರ್ವೋತ್ತಮ? ಈಗ ಒಂದು ಗಂಗೆಯನ್ನೇ ತಡೆಯುವಷ್ಟು, ಗಂಗೆಯ ಆ ಪ್ರವಾಹ, ಗಂಗೆ ಹರಿಯುವಂಥ ದಾರಿಯನ್ನೇ ತಡೆಯುವಷ್ಟು ಶಕ್ತಿ ಒಬ್ಬ ವಿಷ್ಣುವಿನ ಭಕ್ತನಿಗೆ ಇದೆ ಅಂತ ಹೇಳಿದರೆ, ಹಾಗಾದರೆ ನಿಮಗೆ ಇನ್ನೂ ಸಹ ಡೌಟ್ ಇದೆಯಾ ಯಾರು ಸರ್ವೋತ್ತಮ ಅಂತ? ಈ ರೀತಿ ಸುಮಾರೆಲ್ಲ ಕತೆ ಹೇಳ್ತಾ ಇನ್ನು ಮುಂದುವರಿತಾ ಉಂಟು. ನೆಕ್ಸ್ಟ್ ಕತೆ ಏನು ಹೇಳ್ತಾರೆ ಭೀಮಸೇನ ದೇವರು ಅಂತ ನೋಡುವ. ಸೊ 22ನೇ ಶ್ಲೋಕ ವೈಲಾರೆ. ಶ್ರೀ ಗುರುಭ್ಯೋ ನಮಃ. ವ್ಯಾಘ್ರೇಶ್ವರಂ ನಾಮ ಲಿಂಗಂ ಪೃಥಿವ್ಯಾಂ ಖ್ಯಾತಂ ತದಾ ತದ್ವದನ್ಯತ್ರ ಯುದ್ಧಂ ತೀರೆ ಗೋಮತ್ಯಾ ಹೈಮವತೆ ಗಿರೌ ಹಿ ಜಿತಸ್ತತ್ರಾಪ್ಯಾಸ ಶಾರ್ದೂಲಲಿಂಗಂ. 22ನೇ ಶ್ಲೋಕ. ಬೇರೊಂದು ಕಲ್ಲಿನ ಲಿಂಗದ ಮಧ್ಯದಲ್ಲಿರತಕ್ಕಂತಹ ಆ ಶಿವನು ಪೃಥ್ವಿಯಲ್ಲಿ ವ್ಯಾಘ್ರೇಶ್ವರ ಎಂದು ಪ್ರಸಿದ್ಧಿಯನ್ನು ಹೊಂದಿದನು. ಅಂದ್ರೆ ಆ ಲಿಂಗವು ವ್ಯಾಘ್ರೇಶ್ವರ ಎಂದು ಪ್ರಸಿದ್ಧಿಯನ್ನು ಹೊಂದಿತ್ತು. ಅಂತೆ ಹಿಮವತ್ ಪರ್ವತ ಸಂಬಂಧಿಯಾದ ಕಣಿವೆಯಲ್ಲಿ, ಅಂದ್ರೆ ಹಿಮವತ್ ಪರ್ವತದಿಂದ ನೈಮಿಷಾರಣ್ಯವನ್ನು ಕುರಿತು ಹೋಗತಕ್ಕಂತಹ ಗೋಮತಿ ನದಿಯ ತೀರದಲ್ಲಿ ಆದ ಯುದ್ಧದಲ್ಲಿ ನನ್ನಿಂದ ಪರಾಜಿತನಾಗಿ, ಅಲ್ಲಿಯೂ ಕೂಡ ಲಿಂಗ ಯುದ್ಧದಲ್ಲಿ ಅಡಗಿಕೊಂಡವನಾಗಿ ಶಾರ್ದೂಲ ಲಿಂಗವೆಂದು ಪ್ರಸಿದ್ಧಿಯಾಯಿತು. ಅಂದರೆ ಅಲ್ಲಿರತಕ್ಕ ಲಿಂಗವನ್ನು ಪ್ರವೇಶ ಮಾಡಿ ಶಾರ್ದೂಲ ಲಿಂಗ ನಾಮಕನಾದನು. ವ್ಯಾಘ್ರೇಶ್ವರಂ ನಾಮ ಲಿಂಗಂ ಪೃಥಿವ್ಯಾಂ ಖ್ಯಾತಂ ತದಾಸ್ತೆ ತದ್ವದನ್ಯತ್ರ ಯುದ್ಧೇ ತೀರೆ ಗೋಮತ್ಯ ಹೈಮವತೆ ಗಿರೌ ಹಿ ಜಿತಸ್ತತ್ರಾಪ್ಯಾಸ ಶಾರ್ದೂಲಲಿಂಗಂ. ವ್ಯಾಘ್ರೇಶ್ವರಂ ನಾಮ ಇವತ್ತಿಗೂ ನಿಮಗೆ ಸಿಗ್ತದೆ. ಬಹುಶಃ ನನ್ನಂದಾಜು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಇದ್ದರೂ ಇರ್ಬೋದು. ಯಾವುದು ಈ ಲಿಂಗ ವ್ಯಾಘ್ರೇಶ್ವರ ಅಂತ. ಸೊ ವ್ಯಾಘ್ರೇಶ್ವರ ಅಂತ ಯಾಕೆ ಹೆಸರು ಬಂತು? ಶಿವನು ವ್ಯಾಘ್ರನ ರೂಪದಲ್ಲಿ, ಪಾರ್ವತಿಯು ಕಪಿಲ ರೂಪದ ಗೋವಾಗಿ ಅವಳನ್ನು ಓಡಿಸಿಕೊಂಡು ಬಂದ. ಯಾತಕ್ಕೆ? ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ. ಭೀಮಸೇನ ಹೇಳೋದು, ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದದ್ದಿವರು. ನಾನೇನು ಮಾಡಿದೆ, ಅಯ್ಯೋ ಕಪಿಲ ರೂಪದ ಗೋವನ್ನು ಹುಲಿ ಓಡಿಸ್ಕೊಂಡು ಬರ್ತಾ ಇದೆ ಅಂತ ಹೇಳ್ಕೊಂಡು ಗದೆ ತಗೊಂಡು ಹುಲಿಗೆ ಹೊಡೆದು ಬಿಟ್ಟೆ. ಹೊಡೆದು ಕೂಡಲೇ ನನಗೇನು ಗೊತ್ತು ಅದು ರುದ್ರದೇವರು ಅಂತ. ರುದ್ರದೇವರು ಮೂರ್ಛಿತರಾಗಿ ಹೋಗ್ಬಿಟ್ರು. ಆಮೇಲಿಂದ ಪಕ್ಕದಲ್ಲಿರುವಂಥ ಶಿವಲಿಂಗದ ಒಳಗೆ ಹೋಗಿ ಸೇರ್ಕೊಂಡ್ಬಿಟ್ರು. ವ್ಯಾಘ್ರ ರೂಪದ ಶಿವ ಆ ಲಿಂಗದಲ್ಲಿರುವ ಕಾರಣ ಆ ಲಿಂಗಕ್ಕೆ ವ್ಯಾಘ್ರೇಶ್ವರ ಅಂತ ಹೆಸರು. ವ್ಯಾಘ್ರೇಶ್ವರಂ ನಾಮ ಲಿಂಗಂ ಅಂತ ಹೆಸರಿನ ಲಿಂಗ, ಈಶ್ವರ ಲಿಂಗವು ಪೃಥಿವ್ಯಾಂ ಖ್ಯಾತಂ. ಅಂದರೆ ಪೃಥಿವ್ಯಾಂ ಅಂತೇಳಿದರೆ ಪೃಥಿವಿಯಲ್ಲಿ, ಸಪ್ತಮಿ ವಿಭಕ್ತಿ. ಖ್ಯಾತಂ ಅಂದರೆ ಬಹಳ ಪ್ರಸಿದ್ಧಿಯಾಗಿದೆ. ತದಾ ಆಸ್ತೆ ಅಂತೇಳಿದರೆ, ತದಾ ಆಸ್ತೆ ಇನ್ನೊಂದು ಕತೆ ಏನಂತ ಹೇಳಿದರೆ, ಖ್ಯಾತಂ ಆಸ್ತೆ, ಖ್ಯಾತವು ಅಂತೇಳಿದರೆ ಪ್ರಸಿದ್ಧಿ ಆಗಿ ಇದೆ. ಆ ನಂತರ ಇನ್ನೊಂದು ಕತೆ, ತದ್ವತ್ ಅದೇ ಥರ ಅನ್ಯತ್ರ ಯುದ್ಧೇ. ಈ ರುದ್ರದೇವರು ನನ್ನನ್ನು ಬಿಡುವುದೇ ಇಲ್ಲ. ಅನ್ಯತ್ರ ಯುದ್ಧೆ, ಇನ್ನೊಂದು ಕಡೆ ನನಗೂ ರುದ್ರದೇವರಿಗೂ ಯುದ್ಧ ಆಯಿತು. ಸೊ ಅನ್ಯತ್ರ ಯುದ್ಧೆ, ಅನ್ಯತ್ರ ಅಂದರೆ ಇನ್ನೊಂದು ಕಡೆ ಅಂತೇಳಿದರೆ ಪುರಸ್ತಃ, ಆಮೇಲೆ ಯಾವುದು ನಿಮಗೆ ಉಭಯತ್ರ, ಅದು ಅಭಿತಃ ಪೃಷ್ಠತಃ, ಆಮೇಲೆ ಅದು 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 ಒಂದು ತಹ ಅದರದ್ದು ಕತೆ. ಇನ್ನು ಇದು
ಅನ್ಯತ್ರ. ಅನ್ಯತ್ರ ಅಂತ ಹೇಳಿದರೆ ಕುತ್ರ, ಅತ್ರ, ಆಮೇಲೆ ವಾಮತ್ರ, ಆಮೇಲೆ ದಕ್ಷಿಣತ್ರ, ಸರ್ವತ್ರ ಹೀಗೆಲ್ಲ ಬರ್ತದೆ. ಸರ್ವತ್ರ ಅಂದರೆ ಎಲ್ಲ ಕಡೆ, ಅನ್ಯತ್ರ ಅಂದರೆ ಬೇರೆ ಒಂದು ಕಡೆ, ಆಮೇಲೆ ಉಭಯತ್ರ ಅಂದರೆ ಎರಡೂ ಕಡೆ, ಹೀಗೆ ತ್ರ ಎಲ್ಲ ಹೇಳಿ ಬರ್ತದೆ ಅಂತ. ಸೊ ತದ್ವತ್ ಅನ್ಯತ್ರ, ಅದೇ ರೀತಿಯಲ್ಲಿ ಇನ್ನೊಂದು ಕಡೆ ಅನ್ಯತ್ರ ಯುದ್ಧೇ, ಯಾರ ಮಧ್ಯೆ? ನಾನು ಮತ್ತು ರುದ್ರದೇವರು. ಸೊ ಅದು ಎಲ್ಲಿ ಆಯಿತು ಆ ಯುದ್ಧ ಅಂತ ಹೇಳಿದರೆ, ಯುದ್ಧದಲ್ಲಿ, ಯುದ್ಧೇ ತೀರೆ ಗೋಮತ್ಯ. ತೀರೆ ಗೋಮತ್ಯ ಅಂದರೆ ಗೋಮತಿ ನದಿಯ ತೀರದಲ್ಲಿ, ತೀರೆ ಗೋಮತ್ಯ ಹೈಮವತೆ ಗಿರೌಹಿ. ಹೈಮವತೆ, ಹೈಮವತೆ ಅಂತೇಳಿದರೆ ಹಿಮವತ್ ಪರ್ವತ ಅಂತೇಳಿದರೆ ಹಿಮಾಲಯ. ಸೊ ಹಿಮವತ್ ಪರ್ವತಕ್ಕೆ ಹಿಮಾಲಯ ಅಂತ ಹೆಸರು. ಆ ಹಿಮಾಲಯ ಪರ್ವತದಲ್ಲಿ ಸಪ್ತಮಿ ವಿಭಕ್ತಿ ಹಾಕಬೇಕಿದ್ರೆ ಹೈಮವತೆ. ಹೈಮವತೆ ಗಿರೌಹಿ, ಗಿರಿಯಲ್ಲಿ ಅಂದರೆ ಹಿಮಾಲಯ ಪರ್ವತದ ಒಂದು ಗಿರಿಯಲ್ಲಿ. ಗಿರೌ, ಗಿರಿ ಅನ್ನುವಂಥದ್ದು ಶಬ್ದ ಸಪ್ತಮಿ ವಿಭಕ್ತಿ, ಗಿರಿಯಲ್ಲಿ ಗಿರೌ. ಸೊ ಹಿಮವತ್ ಪರ್ವತ, ಹಿಮವತ್ ಪರ್ವತದಲ್ಲಿ ಹೈಮವತೆ. ಸೊ ಹಿಮವತ್ ಪರ್ವತದ, ಹಿಮಾಲಯ ಪರ್ವತದ ತೀರದಲ್ಲಿ ಗೋಮತಿ ನದಿ ಹರಿತಾ ಇದ್ದಾಳೆ. ಆ ಗೋಮತಿ ನದಿಯ ತೀರದಲ್ಲಿ ಜಿತಃ ತತ್ರಾಪಿ ಆಸ ಶಾರ್ದೂಲ ಲಿಂಗಂ. ಅಲ್ಲಿ ನನಗೂ ರುದ್ರದೇವರಿಗೂ ಯುದ್ಧ ಆಯಿತು. ಯುದ್ಧದಲ್ಲಿ ಏನಾಯಿತು? ಪುನಃ ರುದ್ರದೇವರು ಸೋತು ಹೋದರು. ಜಿತಃ ತತ್ರಾಪಿ, ಅಲ್ಲಿ ಕೂಡ ನಾನೇ ಗೆದ್ದೆ. ತತ್ರಾಪಿ, ಅಲ್ಲಿ ಕೂಡ, ತತ್ರ ಕುತ್ರ ಅನ್ಯತ್ರ ಸರ್ವತ್ರ ಹೀಗೆ. ತತ್ರ ಅಲ್ಲಿ, ಅತ್ರ ಅಂದರೆ ಇಲ್ಲಿ, ತತ್ರ ಅಂದರೆ ಅಲ್ಲಿ. ಜಿತಃ ತತ್ರಾಪಿ, ಅಲ್ಲಿ ಕೂಡ ನಾನೇ ಗೆದ್ದೆ. ಆಮೇಲೆ ರುದ್ರದೇವರು ಸೋತವ್ರು ಏನು ಮಾಡ್ತಾರೆ ಅಂತ ಗೊತ್ತಿದೆಯಲ್ಲ. ಸೊ ಅಲ್ಲಿ ಸೋತರು, ಅಲ್ಲಿ ವ್ಯಾಘ್ರೇಶ್ವರ ಅಂತಾಯಿತು. ಇಲ್ಲಿ ಸೋತರು, ಇಲ್ಲಿ ಪುನಃ ಹೋಗಿ ಲಿಂಗದಲ್ಲಿ ಸೇರಿಕೊಂಡ್ರು. ಈ ಲಿಂಗಕ್ಕೆ ಶಾರ್ದೂಲ ಲಿಂಗಂ, ಇದು ಶಾರ್ದೂಲ ಲಿಂಗ ಅಂತಾಯಿತು ಅಂತ ಹೇಳ್ತಾನೆ ಭೀಮಸೇನ. ನೀವೆಲ್ಲ ರುದ್ರ ಸರ್ವೋತ್ತಮ, ಶಿವ ಸರ್ವೋತ್ತಮ ಅಂತ ನನ್ನ ಹತ್ರ ಯುದ್ಧಕ್ಕೆ ಬರ್ತಾ ಇದ್ದೀರಿ ಕಾಲು ಕೆರೆದುಕೊಂಡು. ಆದರೆ ನೀವು ರುದ್ರದೇವರು ಕೂಡ ಮಹಾವಿಷ್ಣು ಭಕ್ತ. ರುದ್ರದೇವರು ಒಬ್ಬರೇ ಬಂದರೆ ನನ್ನ ಹತ್ರನೇ 2 ಸಲ ಸೋತು ಹೋಗಿದ್ದಾರೆ. ಅಂದರೆ ರುದ್ರದೇವರು ಕೂಡ ಅವರು ಗೆಲ್ಲಬೇಕಂತ ಹೇಳಿದರೆ ಅವರು ಯಾರ ಮೊರೆ ಹೋಗಬೇಕು? ವಿಷ್ಣುವಿನ ಮೊರೆ ಹೋಗಬೇಕು. ಅದಕ್ಕೆ ಇನ್ನೂ ಒಂದು ಕತೆ ನನಗೆ ನೆನಪಾಗ್ತಾ ಇರೋದು. ರಾವಣ, ಅವನಿಗೆ ಮಹಾ ಏನದು ಅಹಂಕಾರ, ಅವನಿಗೆ ದುರಹಂಕಾರ. ಯಾರಿಗೆ? ಈ ರಾವಣನಿಗೆ. ಈ ದುರಹಂಕಾರದಲ್ಲಿ ರಾವಣ ಏನು ಮಾಡಿದ ಅಂಥೇಳಿ ಹೋಗಿ ಕೈಲಾಸವನ್ನೇ ಅಲ್ಲಾಡಿಸಿದ. ಅದು ಕತೆ ನಿಮಗೆ ಬಹುಶಃ ಅನಂತಾಜು ನಮ್ಮ ಇದು ಕ್ಲಾಸ್ನಲ್ಲಿ ಬಂದಿದೆ, ತಾತ್ಪರ್ಯ ನಿರ್ಣಯದಲ್ಲಿ ಬಂದಿರಬೇಕು ಈ ಕತೆ. ಸೊ ಏನಾಯಿತು ಅಂತೇಳಿದರೆ, ರಾವಣ ಕೈಲಾಸವನ್ನು ಅಲ್ಲಾಡಿಸಿದಾಗ ರುದ್ರದೇವರು ಏನು ಮಾಡಿದರು? ಓಡಿ ಹೋದರು. ಓಡಿ ಹೋಗಿ ಮಹಾವಿಷ್ಣುವಿನ ರಕ್ಷಣೆ ಪಡೆದು ಕೈಲಾಸ ಉಳಿಸ್ಕೊಂಡ್ರು. ಆವಾಗ ಮಹಾವಿಷ್ಣುವಿನ ರಕ್ಷಣೆಯಿಂದ ಏನಾಯಿತು ಅಂತೇಳಿದರೆ, ಆ ಕೈಲಾಸ ಪರ್ವತದ ಏನು ಅಲ್ಲಾಡಿಸಬೇಕಾದ್ರೆ ಎತ್ತಿದಾಗ ಅವನ ಕೈ, ರಾವಣನ ಕೈ ಅದರ ಪರ್ವತದ ಅಡಿ ಸಿಕ್ಕಾಕೊಂಡು ಏನಾಯಿತು, ಆಮೇಲೆ ಇದ್ರ ಸಂಗತಿ ಬೇಡ ಅಂತ ರಾವಣ ಓಡಿಕೊಂಡು ಬಂದ ಅಂತ. ಅಂದರೆ ಅಲ್ಲಿಯೂ ಕೂಡ ರುದ್ರದೇವರು ವಿಷ್ಣುವಿನ ಮೊರೆಯೇ ಹೊಕ್ಕಿದ್ದು. ಇನ್ನೂ ನನಗೆ ಕೆಲವು ಕಥೆಗಳು ನೆನಪು ಬರ್ತಾ ಈಗ ಅಷ್ಟು ಬಗ್ಗೆ ಈಗ ನೆನಪಿತ್ತು, ಈಗ ಅಷ್ಟು ಬಗ್ಗೆ ಮರ್ತೋಯಿತು. ಅಂತೇಳಿದರೆ ಎಲ್ಲಿ ಎಲ್ಲ ರುದ್ರದೇವರು ಮಹಾವಿಷ್ಣುವಿನ ರಕ್ಷಣೆಯಿಂದ ಬದುಕಿಕೊಂಡಿದ್ದಾರೆ ಅಂತ ಅಂತೇಳಿದರೆ ಅವರೇ ಸ್ವತಃ ದೊಡ್ಡ ವಿಷ್ಣು ಭಕ್ತ. ಇನ್ನೊಂದು ಕತೆ ಎಲ್ಲಿ ಅಂತೇಳಿದರೆ ನಿಮಗೆಲ್ರಿಗೂ ಗೊತ್ತಿರುವಂಥ ಕಥೆ ಅದು ಯಾವುದು ಅಂತೇಳಿದರೆ, ರುದ್ರದೇವರು ದಕ್ಷನಿಗೆ, ದಕ್ಷ ಅಂತೇಳಿದರೆ ಯಾರು? ತನ್ನ ರುದ್ರದೇವರ ಹೆಂಡತಿ ಸತೀದೇವಿ, ಸತೀದೇವಿಯ ತಂದೆ ದಕ್ಷ. ಸೊ ದಕ್ಷನಿಗೆ, ದಕ್ಷ ಬರುವಾಗ ರುದ್ರದೇವರು
ಏನು ಮಾಡ್ತಾಯಿದ್ರು, ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಾಯಿದ್ರು, ಧ್ಯಾನದಲ್ಲಿದ್ದರು. ದಕ್ಷ ಬರುವಾಗ ಎಲ್ಲರೂ ಎದ್ದು ನಿಂತರು, ಆದರೆ ರುದ್ರದೇವರು ಎದ್ದು ನಿಲ್ಲಿಲ್ಲ. ಯಾಕಂತೇಳಿದರೆ ಅವರು ವಿಷ್ಣುವಿನ ಧ್ಯಾನದಲ್ಲಿ ನಿರತರಾಗಿದ್ದರು. ದಕ್ಷನಿಗೆ ಸಿಟ್ಟು ಬಂದುಬಿಡ್ತಲ್ಲ, ಇವನು ಯಾರು, ಅಯ್ಯೋ ನಿಮ್ಮ ಅಳಿಯ ಸ್ವಾಮಿ ಅವರು, ಅಳಿಯಾದರೇನಾಯಿತು, ನನಗೆ ಯಾಕೆ ಅವರು ಅವಮಾನ ಮಾಡಿದ್ದು, ತಿರಸ್ಕಾರ ಮಾಡಿದ್ದು, ಎಲ್ಲರೂ ಎದ್ದು ನಿಲ್ಲುವಾಗ ಅವರು ಎದ್ದು ನಿಲ್ಲಲಿಲ್ಲ ಯಾಕೆ ಅಂತ. ಏನಾಯಿತು ಗಲಾಟೆ, ದಕ್ಷ ಯಜ್ಞ ಅಂತ. ದಕ್ಷ ಯಜ್ಞಕ್ಕೆ ರುದ್ರದೇವರಿಗೆ ಆಮಂತ್ರಣವೇ ಕೊಡಲಿಲ್ಲ. ಆಗ ಸತೀದೇವಿ ಹೇಳ್ತಾಳೆ, ಅಪ್ಪನಿಗೆ ಮರ್ತೋಗಿರಬೇಕು, ಇಲ್ಲದಿದ್ದರೆ ಆಮಂತ್ರಣ ಕೊಡೋದು ಇರುವುದಿಲ್ಲ, ಇರಲಿ ಏನೇ ಇರಲಿ, ನೀವು ಬರುವುದಿಲ್ಲ ಅಂತೇಳಿದರೂ ನಾನು ಹೋಗ್ತೇನೆ ಅಂತ. ರುದ್ರದೇವರು ಹೇಳ್ತಾರೆ, ಅಲ್ಲ ಹೋಗಬೇಡ ನೀನು, ಆಮಂತ್ರಣ ಕೊಡಲಿಲ್ಲ ಅಂತೇಳಿದರೆ ನಮ್ಮ ಮೇಲೆ ಏನೋ ಬಹಳ ಬೇಸರ ಆಗಿರಬೇಕು, ಯಾರಿಗೆ, ದಕ್ಷನಿಗೆ, ನಮ್ಮ ಮಾವನಿಗೆ, ಆದ್ದರಿಂದ ಹೋಗಬೇಡ ಅಂತೇಳಿದರೆ ಪುನಃ ರುದ್ರದೇವರ ಮರ್ಯಾದೆ ಅಲ್ಲಿ ತೆಗೆದರೆ, ನಿನಗೆ ಗಂಡನ ಮರ್ಯಾದೆ ತೆಗೆದದ್ದನ್ನು ನೋಡಿ ನಿನಗೆ ಸುಮ್ಮನಿರ್ಲಿಕ್ಕಾಗೋದಿಲ್ಲ, ಕಷ್ಟ ಆಗ್ತದೆ ನಿನಗೆ, ಹೋಗಬೇಡ ಅಂತ ಹೇಳಿದ್ರೆ ಹೋಗಿಬಿಟ್ಲು. ಅಲ್ಲಿ ಅದೇ ಥರ ಆಯಿತು. ರುದ್ರದೇವರು ಹೇಳಿದಾಗೆ ಸತೀದೇವಿ ಯಜ್ಞಕುಂಡಕ್ಕೆ ಹಾರಿ ಪ್ರಾಣ ಬಿಟ್ಲು ಅನ್ನುವಂಥದ್ದು ಕಥೆ ಎಲ್ರಿಗೂ ಗೊತ್ತಿರುವಂಥದ್ದು. ಆಗ ವಿಷಯ ಬಂತು ರುದ್ರದೇವರಿಗೆ, ಏನಂತೇಳಿದರೆ, ಹೌದು ನೀವು ಹೇಳಿದಾಗೆ ಕೇಳಲಿಲ್ಲ, ಆದರೆ ನಿಮ್ಮ ಹೆಂಡತಿ ಅಲ್ಲಿ ಹೋದವಳು ಯಜ್ಞಕುಂಡಕ್ಕೆ ಹಾರಿ ಪ್ರಾಣ ಬಿಟ್ಟಿದ್ದಾಳೆ ಅಂತ. ರುದ್ರದೇವರು ತಾಂಡವ ನೃತ್ಯ ಶುರು ಮಾಡಿದರು. ಅಂತೇಳಿದರೆ ಆವಾಗ ವೀರಭದ್ರ ಹುಟ್ಟುತ್ತಾನೆ ರುದ್ರದೇವರಿಂದ. ರುದ್ರದೇವರು ವೀರಭದ್ರನನ್ನು ಹುಟ್ಟಿಸಿ ಕಳಿಸಿದರು, ಅವನನ್ನು ಕೊಂದು ಬಿಡು ಅಂತ. ಯಾರನ್ನು, ಸತೀದೇವಿಯನ್ನು ಕೊಂದವನು ಯಾರು, ದಕ್ಷ, ಅವನು ಯಾರೇ ಇರಲಿ ಅವನನ್ನು ಕೊಂದು ಬಿಡು ಅಂತ. ಸೊ ಹೋಗ್ತಾನೆ ವೀರಭದ್ರ. ವೀರಭದ್ರನಿಂದ ಆಗುವುದಿಲ್ಲ ದಕ್ಷನನ್ನು ಕೊಲ್ಲಿಕ್ಕೆ. ರುದ್ರದೇವರು ಸ್ವತಃ ಬರ್ತಾರೆ. ಸ್ವತಃ ಬಂದು ದಕ್ಷನನ್ನು ಕೊಲ್ಲಿಕ್ಕೆ ಹೋಗ್ತಾರೆ. ದಕ್ಷನನ್ನು ತ್ರಿಶೂಲದಿಂದ ದಕ್ಷನನ್ನು ತಿವಿದರೆ ದಕ್ಷ ಸಾಯುವುದೇ ಇಲ್ಲ. ರುದ್ರದೇವರಿಗೆ ಆಶ್ಚರ್ಯ ಆಗೋಯ್ತು. ಯಾಕೆ ಅಂತೇಳಿದರೆ ಇದು ಏನಿದು ಅಂತ. ಅಂದರೆ ಮರ್ಯಾದೆ ಪ್ರಶ್ನೆ. ದಕ್ಷನನ್ನು ಕೊಲ್ಲಿಕ್ಕಂತ ಹೋಗುವಾಗ ದಕ್ಷ ಸತ್ತು ಹೋಗುವುದೇ ಇಲ್ಲ, ಏನಿದು ಅವಸ್ಥೆ ಅಂತ. ಆಮೇಲಿಂದ ಏನು ಮಾಡಿದರು ರುದ್ರದೇವರು, ಕೋಪ ಶಮನಾಗಿ ಧ್ಯಾನಕ್ಕೆ ಕೂತರು. ಯಾರ್ದು ಧ್ಯಾನ? ಮಹಾವಿಷ್ಣುವಿನ ಧ್ಯಾನ. ಇನ್ಯಾರ್ದು ಧ್ಯಾನ ಮಾಡ್ತಾರೆ? ಮಹಾವಿಷ್ಣುವಿನ ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡುವಾಗ ರುದ್ರದೇವರಿಗೆ ಗೊತ್ತಾಗ್ತದೆ, ಓ ಇದು ದಕ್ಷ ಮಹಾವಿಷ್ಣುವನ್ನೇ ಕುರಿತು ಮಾಡ್ತಾ ಇರುವಂಥ ಯಜ್ಞ. ಆ ಯಜ್ಞವನ್ನು ಮಧ್ಯ ಬರಲಿಕ್ಕೆ ನನಗೂ ಅಧಿಕಾರ ಇಲ್ಲ. ತಾನು ದಕ್ಷನನ್ನು ಕೊಂದರೆ ಯಜ್ಞ ಏನಾಗ್ತದೆ, ಮಧ್ಯದಲ್ಲೇ ನಿಲ್ತದೆ. ಸೊ ಯಜ್ಞ ನಿಲ್ಲುವುದನ್ನು ಮಹಾವಿಷ್ಣು ಬಯಸ್ತಾನ. ತನ್ನ ಮೇಲೆ ಮಾಡುವಂಥ ಯಜ್ಞ, ತನ್ನನ್ನು ಮೆಚ್ಚಿಸಲಿಕ್ಕೆ ಮಾಡುವಂಥ ಯಜ್ಞ ಮಧ್ಯದಲ್ಲಿ ನಿಲ್ಲಿಸುವುದನ್ನು ಮಹಾವಿಷ್ಣು ಇಚ್ಛಿಸುವುದಿಲ್ಲ. ಹಾಗಾದ್ದರಿಂದ ಮಹಾವಿಷ್ಣುವಿನ ರಕ್ಷಣೆ ದಕ್ಷನಿಗೆ ಸಿಗ್ತಾ ಇರುವ ಕಾರಣ ತಾನು ಕೊಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳುವಾಗ ರುದ್ರದೇವರು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾರೆ, ನಾನು ದಕ್ಷನನ್ನು ಕೊಂದು ದಕ್ಷನ ತಲೆಯನ್ನೇ ಯಜ್ಞಕ್ಕೆ ಹಾಕ್ತೇನೆ ಅಂತ ಯೋಚನೆ ಮಾಡಿ, ದಕ್ಷನಿಗೆ ಆಮೇಲೆ ಇನ್ಯಾರಾದರೂ ತಲೆ ಇಟ್ಟರೆ ಆಗಬಹುದು ಅನ್ನುವಂಥದ್ದು ಅದು ಮತ್ತೆ ಯೋಚನೆ ಬಂತ ಗೊತ್ತಿಲ್ಲ. ಅಂತೂ ಆ ಟೈಮಿನಲ್ಲಿ ಏನು ಅವರು ಪ್ರಾರ್ಥನೆ ಮಾಡಿಕೊಂಡರು ಮಹಾವಿಷ್ಣುವಿಗೆ ಅಂತೇಳಿದರೆ, ನಾನು ದಕ್ಷನನ್ನು ಕೊಂದು ಆ ತಲೆಯನ್ನೇ ನಾನು ಹವಿಸ್ಸಾಗಿ ಯಜ್ಞಕ್ಕೆ ಅರ್ಪಣೆ ಮಾಡ್ತೇನೆ ಅಂತ ಹೇಳಿಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಯುದ್ಧ ಶುರು ಮಾಡಿ ದಕ್ಷನ ತಲೆಯನ್ನು ಕತ್ತರಿಸಿದಾಗ ಕತ್ತರಿಸಿದ ತಲೆ ಹೋಗಿ ಯಜ್ಞಕುಂಡಕ್ಕೆ ಹೋಗಿ ಬಿತ್ತು. ಅಂತೇಳಿದರೆ ಇವರು ಪ್ರಾರ್ಥನೆ ಮಾಡಿ ಬಂದಿದ್ದಾರೆ ರುದ್ರದೇವರೇ, ಮಹಾವಿಷ್ಣುವೇ, ಈ ದಕ್ಷನನ್ನು ನಾನು ಸಂಹಾರ ಮಾಡಿ ತಲೆಯನ್ನು ನಾನು ಯಜ್ಞಕುಂಡಕ್ಕೆ ಅರ್ಪಿಸ್ತೇನೆ ಅಂತ ಯಾವಾಗ ಪ್ರಾರ್ಥನೆ ಮಾಡಿಕೊಂಡ್ರೋ ಅದರ ಅರ್ಥ ಏನಾಯಿತು, ಯಜ್ಞ ನಿಲ್ಲುವುದಿಲ್ಲ ಅಂತೇಳಿದರೆ ಯಜ್ಞಕುಂಡಕ್ಕೆ ಆಹುತಿ ಕೊಡಲಿಕ್ಕೋಸ್ಕರನೇ ಈ ತಲೆಯನ್ನು ನಾನು ಹಾಕೋದು, ಅವನನ್ನು ಕೊಂದು ಅವನ ತಲೆಯನ್ನು ಹಾಕೋದು ಅಂತ ಹೇಳಿದ ಕಾರಣ ಏನಾಯಿತು, ಆ ದಕ್ಷನನ್ನು ಕೊಲ್ಲಲಿಕ್ಕೆ ರುದ್ರದೇವರಿಂದ ಆಯಿತು. ಅಂತೇಳಿದರೆ ಮಹಾವಿಷ್ಣು ಇಲ್ಲಿ ಸರ್ವೋತ್ತಮ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ರುದ್ರದೇವರಿಂದಲೂ ದಕ್ಷನನ್ನು ಕೊಲ್ಲಲಿಕ್ಕೆ ಆಗದೇ ಇದ್ದಾಗ ಆ ಮಹಾವಿಷ್ಣುವಿನ ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿಕೊಂಡಾಗ ಅದು ಆದದ್ದು ಅಂತೇಳಿದರೆ ಅದರಲ್ಲಿ ಸ್ಪಷ್ಟ ಆಗ್ತದೆ ಶಿವನೇ ಸರ್ವೋತ್ತಮ ಅಂತ. ಹೀಗೆ ಎಷ್ಟೋ ಘಟನೆಗಳುಂಟು. ಅಂದರೆ
ಶಿವನು ತನ್ನ ರಕ್ಷಣೆಗೋಸ್ಕರ ಮಹಾವಿಷ್ಣುವಿನ ಮೊರೆ ಹೊಕ್ಕಿರುವಂಥದ್ದು. ಹೀಗಿರುವಾಗ ಭೀಮಸೇನ ಮಾತ್ರ ಹೇಳಿದ್ದು 2 ಕತೆ ಹೇಳಿದ. ಹೀಗೆ ಏನಿದೀಗ ಈ ಕಥೆಯಲ್ಲಿ 2ನೇ ಕಥೆಯಲ್ಲಿ ಶಿವನು ಹೋಗಿಬಿಟ್ಟು ಶಾರ್ದೂಲ ಲಿಂಗ ಆದ ಅಂತ ಈ 2ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ನೋಡುವ. ಆಗ ಆ ಶಿವಲಿಂಗ ವ್ಯಾಘ್ರೇಶ್ವರ ಎಂಬುದಾಗಿ ಭೂಮಿಯಲ್ಲಿ ಪ್ರಸಿದ್ಧವಾಯಿತು. ಇದು ಮೊದಲಿದ್ದು ಫಸ್ಟ್ ಕತೆ ನಂಬರ್ 1. 2ನೇದು ಅದರಂತೆ ತದ್ವತ್ ಅನ್ಯತ್ರ ಯುದ್ಧೆ, ಇನ್ನೊಂದು ಕಡೆಯಲ್ಲಿ ಯುದ್ಧ ಆದಾಗ ಹಿಮವತ್ ಪರ್ವತದಲ್ಲಿ ಹೈಮವತ್ ಗಿರೌ ಗೋಮತ್ಯಾ ತೀರೆ ಗೋಮತಿ ನದಿಯ ತೀರದಲ್ಲಿ ಯುದ್ಧ ನಡೆಯಿತು. ಯುದ್ಧೇ, ಆ ಯುದ್ಧದಲ್ಲಿ ಅಲ್ಲಿಯೂ ಸಹ ಶಿವನು ಸೋತು ಜಿತಃ ತತ್ರಾಪಿ, ತತ್ರಾಪಿ ಅಂದರೆ ಅಲ್ಲಿ ಕೂಡ, ತತ್ರ ಅಪಿ ಜಿತಃ ಅಂದರೆ ಶಿವನು ನನ್ನಿಂದ ಸೋತು ಹೋದಾಗ ಆಸ ಶಾರ್ದೂಲ ಲಿಂಗಂ ಅಂದರೆ ಪಕ್ಕದಲ್ಲಿರುವಂತಹ ಲಿಂಗಕ್ಕೆ ಹೋಗಿ ಸೇರಿಕೊಂಡ. ಆ ಲಿಂಗ ಶಾರ್ದೂಲ ಲಿಂಗ ಅಂತ ಏನಾಯಿತು ಪ್ರಸಿದ್ಧಿಯಾಯಿತು. ಸೊ ಈ ಗೋಮತಿ ನದಿ ಅನ್ನುವಂಥದ್ದು ಹಿಮಾಲಯದಿಂದ ನೈಮಿಷಾರಣ್ಯದ ಕಡೆಗೆ ಹರಿಯುವ ಗೋಮತಿ ನದಿ. ದ್ವಾರಕೆಯ ಬಳಿ ಪಶ್ಚಿಮ ಸಮುದ್ರ ಸೇರುವಂಥ ಗೋಮತಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ದ್ವಾರಕೆಯಲ್ಲಿ ಕೂಡ ಒಂದು ಗೋಮತಿ ನದಿ ಇದೆ, ಅದಲ್ಲ. ಇದು ಇನ್ನೊಂದು ಕಡೆ ಇರುವಂಥದ್ದು, ಹಿಮಾಲಯದಿಂದ ನೈಮಿಷಾರಣ್ಯದ ಕಡೆಗೆ ಹೋಗುವಂಥದ್ದು. ಪ್ರಾಯಶಃ ನಿಮಗೆ ಎಲ್ಲ ಇದು ಯಾವುದು ಸಾಲಿಗ್ರಾಮಗಳು ಇದೇ ನದಿಯಲ್ಲಿ ಸಿಗುವುದು ಅಂತ ಕಾಣ್ತದೆ. ಅದು ಗಂಡಕಿ, ಅದು ಗಂಡಕಿ, ಸರಿ. ಇದು ಗೋಮತಿ, ಗೋಮತಿ ನದಿ ಇದೆ ಅಲ್ವಾ, ಅಲ್ಲೇ ಹರಿಯುತ್ತದೆ. ಹಾಂ. ಸೊ ಇಲ್ಲಿಯೂ ಸಹ ಕಪಿಲ ಗೋರೂಪದಲ್ಲಿದ್ದ ಪಾರ್ವತಿಯ ಮೇಲೆ ಶಿವ ನೆಗೆದಾಗ ಭೀಮ ಶಿವನನ್ನು ಹಿಂದಿನಂತೆ ಪರಾಭವಗೊಳಿಸಿದ. ಅಲ್ಲಿ ವ್ಯಾಘ್ರೇಶ್ವರ ಆಯಿತು, ಇಲ್ಲಿ ಶಾರ್ದೂಲ ಲಿಂಗ ಆಯಿತು ಅನ್ನುವಂಥದ್ದು. ನೆಕ್ಸ್ಟ್ ಶ್ಲೋಕ ವೈಲರೆ. ಏವಂ ಪ್ರತ್ಯಕ್ಷೇ ವಿಷ್ಣು ಪದಾಶ್ರಯಸ್ಯ ಬಲಾಧಿಕ್ಯೆ ಕಿಮು ವಕ್ತವ್ಯಮತ್ರ ವಿಷ್ಣುರಾಧಿಕ್ಯೆ ಕ್ಷತ್ರಿಯಾಣಾಂ ಪ್ರಮಾಣಂ ಬಲಂ ವಿಪ್ರೇ ಜ್ಞಾನಮೇವೇತಿ ಚಾಹುಃ. 23ನೇ ಶ್ಲೋಕ. ಈ ರೀತಿಯಾಗಿ ಪರಮಾತ್ಮನ ಪಾದ ಕಮಲವನ್ನು ಆಶ್ರಯಿಸಿದವರಿಗೆ ಬಲಾಧಿಕ್ಯವು ಕಂಡು ಬರುವಾಗ ವಿಷ್ಣುವಿನ ಆಧಿಕ್ಯದಲ್ಲಿ ಅಂದರೆ ವಿಷ್ಣುವಿನ ಸರ್ವೋತ್ತಮತ್ವದ ವಿಷಯದಲ್ಲಿ ಏನು ಹೇಳತಕ್ಕದ್ದು? ಈ ಪ್ರಕಾರವಾಗಿ ಬಲಾಧಿಕ್ಯವು ಸಿದ್ಧವಾದರೂ ಸ್ವರೂಪಾಧಿಕ್ಯದಲ್ಲಿ ಏನು ಪ್ರಯೋಜನವೆಂದರೆ ಸ್ವರೂಪಾಧಿಕ್ಯಕ್ಕೆ ಕ್ಷತ್ರಿಯಗೆ ಬಲವೇ ಪ್ರಮಾಣವು ಹಾಗೂ ಬ್ರಾಹ್ಮಣರಲ್ಲಿ ಜ್ಞಾನವೇ ಪ್ರಮಾಣವು ಎಂದು ಜ್ಞಾನಿಗಳು ಹೇಳುತ್ತಾರೆ. ಏವಂ ಪ್ರತ್ಯಕ್ಷೇ ವಿಷ್ಣುಪದಾಶ್ರಯಸ್ಯ ಬಲಾಧಿಕ್ಯೆ ಕಿಮು ವಕ್ತವ್ಯಮತ್ರ ವಿಷ್ಣೋರಾಧಿಕ್ಯೆ ಕ್ಷತ್ರಿಯಾಣಾಂ ಪ್ರಮಾಣಂ ಬಲಂ ವಿಪ್ರೇ ಜ್ಞಾನಮೇವೇತಿ ಚಾಹುಃ. ಏವಂ ಪ್ರತ್ಯಕ್ಷೇ, ಈಗ ಪ್ರತ್ಯಕ್ಷವಾಗಿ ಹೇಗೆ ರುದ್ರದೇವರನ್ನು ಭೀಮಸೇನ ದೇವರು ಸೋಲಿಸಿದ್ದಾರೆ ಅನ್ನುವಂಥದ್ದನ್ನು ಭೀಮಸೇನನೇ ಆ ಜರಾಸಂಧಾದಿಗಳು ಕಾಲು ಕೆರ್ಕೊಂಡು ವಿಷ್ಣು ಸರ್ವೋತ್ತಮ ಅಲ್ಲ ಶಿವ ಸರ್ವೋತ್ತಮ ಅಂತ ಬೊಬ್ಬೆ ಹಾಕಿಕೊಂಡು ಬಂದಾಗ ಭೀಮಸೇನನ ಬಾಯಿಯಿಂದ ಆ ಕಥೆಗಳನ್ನು ಕೇಳಿದರು. ಏವಂ ಈ ರೀತಿ ಪ್ರತ್ಯಕ್ಷೇ ಅಂತೇಳಿದರೆ ಪ್ರತ್ಯಕ್ಷ ರೂಪದಲ್ಲಿ ಕಥೆಗಳನ್ನು ಕೇಳಿದ್ರಲ್ವ. ವಿಷ್ಣು ಪದಾಶ್ರಯಸ್ಯ, ಭೀಮಸೇನ ಅಂದರೆ ಯಾರು? ವಿಷ್ಣುವಿನ ಒಬ್ಬ ಭಕ್ತ. ಸೊ ವಿಷ್ಣುವಿನ ಒಬ್ಬ ಭಕ್ತನಿಂದ ರುದ್ರದೇವರು ಸೋತು ಹೋದರು. ವಿಷ್ಣು ಪದಾಶ್ರಯಸ್ಯ, ವಿಷ್ಣುವಿನ ಪದ ಅಂದರೆ ಪಾದ ಅಂದರೆ ಚರಣಕಮಲ. ವಿಷ್ಣುವಿನ ಚರಣಕಮಲ ಆಶ್ರಯಸ್ಯ, ಅದರ ಆಶ್ರಯ ಪಡೆದ ಒಬ್ಬ ಭಕ್ತ ಯಾರು? ಭೀಮಸೇನ. ಬಲಾಧಿಕ್ಯೆ, ಈ ವಿಷ್ಣು ಭಕ್ತನ ಬಲವೇ ಇಷ್ಟು ಅಧಿಕ ಇರಬೇಕಿದ್ದರೆ ಕಿಮು ವಕ್ತವ್ಯಂ ಅತ್ರ, ಇನ್ನು ಏನು ಹೇಳಲಿ? ವಿಷ್ಣೋರಾಧಿಕ್ಯೆ, ಈಗ ನೀವೇನು ಹೇಳೋದು? ವಿಷ್ಣು ಸರ್ವೋತ್ತಮ ಅಲ್ಲ ಅಂತ ನೀವು ಹೇಳೋದು.
ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ವಿಷ್ಣುವಿನ ಭಕ್ತನೊಬ್ಬನಿಗೆ ಇಷ್ಟೊಂದು ಸಾಮರ್ಥ್ಯ ಇರುವಾಗ, ರುದ್ರದೇವರನ್ನೇ ಸೋಲಿಸುವಷ್ಟು ಸಾಮರ್ಥ್ಯ ವಿಷ್ಣು ಭಕ್ತನಿಗೆ ಇರುವಾಗ, ಕಿಮು ವಕ್ತವ್ಯಂ, ನಾನು ಹೇಗೆ ಹೇಳೋದು ವಿಷ್ಣೋರಾಧಿಕ್ಯ, ಆ ವಿಷ್ಣುವಿಗೆ ಹಾಗಾದರೆ ಎಷ್ಟು ಶಕ್ತಿ ಇರ್ಬೋದು ಅಂತ ನಿಮಗೆ ಇನ್ನು ಹೇಳಬೇಕಾ, ಅಲ್ಲ ನಿಮ್ಗೆ ಅರ್ಥ ಆಗ್ತದ ಅಂತ ಕೇಳ್ತಾ ಇದ್ದಾನೆ ಭೀಮಸೇನ. ಹೇಳ್ತಾನೆ, ವಿಷ್ಣು ಪದಾಶ್ರಯಸ್ಯ, ಇಷ್ಟೊಂದು ಬಲಾಧಿಕ್ಯ, ಇಷ್ಟೊಂದು ಅವನಿಗೆ ಸಾಮರ್ಥ್ಯ ಇರುವಾಗ, ಅಂದರೆ ಭಕ್ತನಿಗೆ ಇಷ್ಟು ಸಾಮರ್ಥ್ಯ ಇದ್ದರೆ ಹಾಗಾದರೆ ಒಡೆಯನಿಗೆ ಎಷ್ಟು ಸಾಮರ್ಥ್ಯ ಇರಲಿಕ್ಕಿಲ್ಲ ಅಂತ. ಕ್ಷತ್ರಿಯಾಣಂ ಪ್ರಮಾಣಂ ಬಲಂ, ಹೀಗೆ ಭೀಮಸೇನ ಹೇಳ್ತಾನೆ, ಕ್ಷತ್ರಿಯಾಣಂ, ಕ್ಷತ್ರಿಯರಿಗೆ ಪ್ರಮಾಣಂ ಬಲಂ. ಸೊ ಕ್ಷತ್ರಿಯರಿಗೆ ಬಲವೇ ಪ್ರಮಾಣ. ಹೀಗೆ ಭೀಮಸೇನ ವಿಷ್ಣುವಿನ ಪದದ ಆಶ್ರಯದಲ್ಲಿರುವಂತಹ ವಿಷ್ಣು ಭಕ್ತನಾದ ಭೀಮಸೇನ ಒಬ್ಬ ಕ್ಷತ್ರಿಯ, ಇಷ್ಟೊಂದು ಬಲ ಹೇಗೆ ಬಂತು ಯೋಚನೆ ಆಯಿತಾ? ಅದು ಮಹಾವಿಷ್ಣುವಿನ ಭಕ್ತಿಯಿಂದಾಗಿ. ಹಾಗೆ ಕ್ಷತ್ರಿಯರಿಗೆ ಬಲವೇ ಪ್ರಮಾಣ, ಕ್ಷತ್ರಿಯರಿಗೆ ಶಕ್ತಿ ಎಷ್ಟು ಉಂಟು ಅಂತ ನೋಡಲಿಕ್ಕೆ ಅವರ ಬಲವೇ ಪ್ರಮಾಣ, ಯುದ್ಧದಲ್ಲಿ ಅವರ ಪ್ರಮಾಣ ಗೊತ್ತಾಗ್ತದೆ. ಹಾಗೆ ವಿಪ್ರೇ ಜ್ಞಾನಂ, ವಿಪ್ರೇ ಅಂದರೆ ಬ್ರಾಹ್ಮಣರಿಗೆ ಎಷ್ಟು ಬಲ ಉಂಟು ಅಂತ ಯಾರು ಕೇಳುವುದಿಲ್ಲ, ಬ್ರಾಹ್ಮಣರಿಗೆ ಎಷ್ಟು ಜ್ಞಾನ ಉಂಟು ಅಂತ ಕೇಳ್ತಾರೆ. ಸೊ ವಿಪ್ರೇ ಜ್ಞಾನಂ, ಸೊ ಕ್ಷತ್ರಿಯರಿಗೆ ಬಲವೇ ಪ್ರಮಾಣ, ಬ್ರಾಹ್ಮಣರಿಗೆ ಜ್ಞಾನ ಎಷ್ಟಿದೆ ಅದೇ ಪ್ರಮಾಣ. ಏವೇತಿ ಚಾಹುಹು ಅಂದರೆ ಮಾನದಂಡ. ಸೊ ಕ್ಷತ್ರಿಯರಲ್ಲಿ ಉತ್ತಮ ಯಾರು ಅಂತ ಕೇಳಿದರೆ, ಯಾರಿಗೆ ಹೆಚ್ಚಿಗೆ ಬಲ ಇದೆಯೋ ಅವರು ಉತ್ತಮ. ಸೊ ಬ್ರಾಹ್ಮಣರಲ್ಲಿ ಉತ್ತಮನ ಯಾರು ಅಂತ ಕೇಳಿದರೆ, ಯಾರಿಗೆ ಹೆಚ್ಚು ಜ್ಞಾನ ಇದೆಯೋ ಅವನು ಉತ್ತಮ ಅಂತ ಈ ರೀತಿ ಭೀಮಸೇನ ಇದನ್ನು ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಇದಕ್ಕೆ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ಹೇಳಿದರೆ, ಹೀಗೆ ವಿಷ್ಣುವಿನ ಪಾದಗಳನ್ನು ಆಶ್ರಯಿಸಿದ ವಿಷ್ಣು ಪದಾಶ್ರಯಸ್ಯ ನನ್ನ ಬಲ ಅಧಿಕ ಎಂಬುದಾಗಿ, ನನ್ನ ಬಲಾಧಿಕ್ಯ ಹೇಗೆ, ಇದಕ್ಕೆ ಏನು ಸಾಕ್ಷಿ ಅಂತ ಹೇಳಿದರೆ, ಈಗ ನಾನು ನಿಮಗೆ ಹೇಳಿದಲ್ಲ, ಪ್ರತ್ಯಕ್ಷ ಸಿದ್ಧವಾಯಿತು. 2 ಸಲ ಯುದ್ಧ ಆಯಿತು, ನನಗೂ ರುದ್ರದೇವರಿಗೂ 2 ಸಲ ರುದ್ರದೇವರು ಸೋತು ಅಲ್ಲಿ ವ್ಯಾಘ್ರೇಶ್ವರ ಆದರು, ಇಲ್ಲಿ ಏನಾದರೂ ಎಂಥ ಈಶ್ವರ ಆದರೂ, ಇಲ್ಲಿ ಶಾರ್ದೂಲ ಲಿಂಗ ಆದರು. ಸೊ ನೀವು ಸರಿಯಾಗಿ ಗೂಗಲ್ನಲ್ಲಿ ನೋಡಿದರೆ ವ್ಯಾಘ್ರೇಶ್ವರ ಎಲ್ಲಿದೆ ಅಂತ ನೋಡಿದರೆ ವ್ಯಾಘ್ರೇಶ್ವರನು ಸಿಗ್ತಾನೆ, ಶಾರ್ದೂಲ ಲಿಂಗ ಎಲ್ಲಿ ಅಂತ ನೋಡಿದರೆ ಶಾರ್ದೂಲ ಲಿಂಗನೂ ಸಿಗ್ತಾನೆ. ಈ ರೀತಿ ಪ್ರತ್ಯಕ್ಷವಾಗಿ ನಿಮಗೆ ಸರ್ವೋತ್ತಮ ಅನ್ನುವಂಥದ್ದು ಇನ್ನೂ ಗೊತ್ತಾಗಲಿಲ್ವಾ ಅಂತ ಹೇಳಿದರೆ, ವಿಷ್ಣುವಿನ ಭಕ್ತನಿಗೆ ಇಷ್ಟು ಒಂದು ವೇಳೆ ಬಲ ಇರೋದಿದ್ದರೆ ಹಾಗಾದರೆ ಆ ಮಹಾವಿಷ್ಣುವಿಗೆ ಎಷ್ಟು ಬಲ ಇರಲಿಕ್ಕಿಲ್ಲ? ಆ ವಿಷ್ಣುವಿನ ಸರ್ವೋತ್ತಮತ್ವದ ಬಗ್ಗೆ ಹೇಗೆ ಹೇಳುವುದು ನಿಮಗೆ? ಇನ್ನೂ ಕ್ಷತ್ರಿಯರಲ್ಲಿ ಉತ್ತಮತ್ವಕ್ಕೆ ಪ್ರಮಾಣ ಬಲ, ಹಾಗೆ ಬ್ರಾಹ್ಮಣರಲ್ಲಿ ಉತ್ತಮತ್ವಕ್ಕೆ ಪ್ರಮಾಣ ಅವರ ಜ್ಞಾನ ಅಂತ ಬಲ್ಲವರು ಹೇಳ್ತಾರೆ ಅಂತ ಈ ರೀತಿ ಹೇಳಿ ವಾದ ಇನ್ನು ಮುಂದುವರಿತಾ ಏನಾಯಿತು ಅಂತ ನೋಡುವ. ನೆಕ್ಸ್ಟ್ ಶ್ಲೋಕ ವೇಳೆರೆ. ಕೇದಾರೆ ವಿಪ್ರರೂಪೀಜಿತಶ್ಚ ರುದ್ರೋ ವಿಷಲಿಂಗಮೇ ವಾಶುಭೀತಃ ತತಃ ಪರಂ ವೇದ ವಿದಾಮಗಮ್ಯತಾಂ ಶಾಪಂ ಪ್ರಾದಾತ್ ಶಂಕರೋ ವ್ರೀಡಿತೋತ್ರ. 24ನೇ ಶ್ಲೋಕ. ಕೇದಾರ ಕ್ಷೇತ್ರದಲ್ಲಿ ನನ್ನಿಂದ ವಿಪ್ರವೇಶಧಾರಿಯಾದ ರುದ್ರನು ವಾಗ್ಯುದ್ಧದಲ್ಲಿ ಪರಾಜಿತನಾಗಿ ಭಯಪಟ್ಟು ಶೀಘ್ರದಲ್ಲಿ ಲಿಂಗವನ್ನೇ ಪ್ರವೇಶಿಸುತ್ತಾನೆ. ಅನಂತರದಲ್ಲಿ ಪರಾಜಯದಿಂದ ರುದ್ರನು ಲಜ್ಜಿತನಾಗಿ ವೇದವನ್ನು ತಿಳಿದವರಿಗೆ ಈ ಕೇದಾರ ಕ್ಷೇತ್ರವನ್ನು ಹೊಂದಲಿಕ್ಕೆ ಅಶಕ್ಯವಾದುದನ್ನಾಗಿ ಶಾಪವನ್ನು ಕೊಡುತ್ತಾನೆ. ಮಯಾ ಕೇದಾರೆ ವಿಪ್ರರೂಪೀಜಿತಶ್ಚ ರುದ್ರೋ ಆವಿಶತ್ ಲಿಂಗಂ ಏವಾಶುಭೀತಃ ತತಃ ಪರಂ ವೇದವಿದಾಂ ಅಗಮ್ಯತಾ ಶಾಪಂ ಪ್ರಾದಾತ್ ಶಂಕರೋ ವ್ರೀಡಿತೋತ್ರ. ಭೀಮಸೇನಿಗೆ ಇನ್ನೂ ಒಂದು ಕಥೆ ನೆನಪಾಗ್ತಾ ಇದೆ. ಮಯಾ ಕೇದಾರೆ, ಕೇದಾರ ಅಂತ ಹೇಳಿದರೆ ಬದರಿ ಕೇದಾರ, ಕೇದಾರನಾಥ ಕ್ಷೇತ್ರ. ಮಯ ನನ್ನಿಂದ
ಕೇದಾರೆ, ಈ ಕೇದಾರ ಕ್ಷೇತ್ರದಲ್ಲಿ ವಿಪ್ರರೂಪಿ ಜಿತಶ್ಚ, ವಿಪ್ರರೂಪಿ ರುದ್ರ. ಪುನಃ ರುದ್ರದೇವರು ಒಂದು ಸಲ ವ್ಯಾಘ್ರ ರೂಪದಲ್ಲಿ ಬಂದರು, ಇನ್ನೊಂದು ಸಲ ಶಾರ್ದೂಲ ರೂಪದಲ್ಲಿ ಬಂದರು, ಈಗ ಬ್ರಾಹ್ಮಣ ರೂಪದಲ್ಲಿ ಬಂದುಬಿಟ್ರು. ವಿಪ್ರರೂಪಿ ರುದ್ರ. ಏನಾಯಿತು? ಪುನಃ ಯುದ್ಧ ಮಾಡಿದರು. ಜಿತಶ್ಚ, ಎಲ್ಲಿ ಬ್ರಾಹ್ಮಣ ರೂಪದಲ್ಲಿ ಬಂದವರು ಏನಾಯಿತು? ಪುನಃ ನನ್ನಿಂದ ಸೋಲಲ್ಪಟ್ಟರು. ಜಿತಃ ಜಿತಶ್ಚ, ಸೋಲಲ್ಪಟ್ಟ ನನ್ನಿಂದ ಪುನಃ ಎಂದಿನಂತೆ ಆವಿಶತ್ ಲಿಂಗಂ, ಪಕ್ಕದಲ್ಲಿರುವಂಥ ಕೇದಾರನಾಥ ಲಿಂಗವನ್ನು ಪ್ರವೇಶ ಮಾಡಿದರು. ಆವಿಶತ್ ಲಿಂಗಂ ಏವ ಅಂದರೆ, ಏವ ಅಂದರೆ ಅವ್ರು ಏನು ಮಾಡೋದು? ನನ್ನಿಂದ ಸೋತವರು ಪಕ್ಕದಲ್ಲಿ ಒಂದು ಲಿಂಗಕ್ಕೆ ಹೋಗಿ ಅಡಿಗೆ ಕೂತ್ಕೊಳ್ತಾರೆ, ಅಂದರೆ ಆ ಲಿಂಗ ಪ್ರವೇಶ ಮಾಡಿಬಿಡ್ತಾರೆ. ಸೊ ಆವಿಶತ್ ಲಿಂಗಂ ಅಂತೇಳಿದರೆ ಕೇದಾರನಾಥ ಲಿಂಗದಲ್ಲಿ ರುದ್ರದೇವರು ಇದ್ದಾರೆ ಅಂತ ಹೇಳ್ಕೊಂಡು ಮಧ್ವಾಚಾರ್ಯರು ಪ್ರಮಾಣಪೂರ್ವಕವಾಗಿ ಹೇಳ್ತಾ ಇದ್ದಾರೆ. ಈ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಕೇದಾರನಾಥ ಲಿಂಗದಲ್ಲಿ ರುದ್ರದೇವರು ಪ್ರವೇಶ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಇದ್ದಾರೆ. ಸೊ ರುದ್ರ ಆವಿಶತ್ ಲಿಂಗಂ ಏವ ಆಶು ಭೀತಃ ಅಂತೇಳಿದ್ರೆ ನನ್ನಿಂದ ಸೋತವರು ಇನ್ನು ಮತ್ತೆ ನನ್ನಿಂದ ಪ್ರಹಾರ ಆಗ್ತದೆ ಅಂತ ಹೇಳಿಬಿಟ್ಟು ಏನು ಮಾಡಿದರು? ಭೀತಃ, ಹೆದರಿಬಿಟ್ಟು ಆಶು ಕೂಡಲೇ ಆವಿಶತ್ ಲಿಂಗಂ, ಲಿಂಗವನ್ನು ಪ್ರವೇಶ ಮಾಡಿದರು. ತತಃಪರಂ, ಅಲ್ಲಿ ಏನಾಯಿತು ಗೊತ್ತಾ? ಈ ಕೇದಾರನಾಥ ಕ್ಷೇತ್ರದಲ್ಲಿ ತತಃಪರಂ, ಅಲ್ಲಿಂದ ವೇದವಿದಾಂ ಅಗಮ್ಯತಾ ಶಾಪಂ ಪ್ರಾದಾತ್. ಆ ಕೇದಾರನಾಥ ಲಿಂಗದಲ್ಲಿ ಕೂತಿರುವಂಥ ರುದ್ರದೇವರು ಶಾಪ ಕೊಟ್ಟುಬಿಟ್ರು. ಏನಂತ? ವೇದವಿದಾಂ ಅಗಮ್ಯತಾ, ಯಾರು ವೇದಾಧ್ಯಯನ ಮಾಡಿಕೊಂಡು ಒಳ್ಳೆ ಜ್ಞಾನೋತ್ತಮ ವಿಪ್ರರು ಬರ್ತಾರೋ ಅವರಿಗೆ ಇಲ್ಲಿ ಬರಲಿಕ್ಕೆ ಅಗಮ್ಯತ, ಅವರಿಗೆ ಬರಲಿಕ್ಕೆ ಆಗದೇ ಹೋಗಲಿ ಅಂಥೇಳಿದ್ರೆ ಎಷ್ಟೋ ಕಥೆಗಳು ನಾವು ಕೇಳಿದ್ದುಂಟು. ಅಂದರೆ ಎಷ್ಟೋ ಜನ ಕೇಳಿದ್ದುಂಟು. ಅಂದರೆ ನಾವು ಬದ್ರಿ ಕೇದಾರನಾಥಿಗೆಲ್ಲ ಒಂದು ಟ್ರಿಪ್ ಇಟ್ಟಿದ್ದೇವೆ. ಸೊ ನಾವು ಕೇದಾರನಾಥ ಲಿಂಗವನ್ನು ದರ್ಶನ ಮಾಡ್ಬೋದಾ, ವೈಷ್ಣವರು ಮಾಡ್ಬೋದಾ ಅಂತೇಳ್ಕೊಂಡು. ಸೊ ಅಂಥೇಳಿದರೆ ಏನು ಕತೆ ಅಂಥೇಳಿದರೆ ಕತೆ ಇಲ್ಲಿ ಬರ್ತಾ ಇದೆ. ಅಲ್ಲಿ ರುದ್ರದೇವರೇ ಶಾಪ ಕೊಟ್ಟುಬಿಟ್ಟಿದ್ದಾರೆ. ಕೇದಾರನಾಥ ಲಿಂಗದಲ್ಲಿರುವಂಥ ರುದ್ರದೇವರು ಏನು ಅಂತ ಹೇಳಿದರೆ, ಯಾರು ವೇದವಿದಾಂ ಅಂತೇಳಿದರೆ ಬ್ರಾಹ್ಮಣೋತ್ತಮರು, ಯಾಕಂದರೆ ಹಿಂದಿನ ಶ್ಲೋಕದಲ್ಲಿ ಹೇಳಿಬಿಟ್ಟಿದ್ದಾರೆ ಬ್ರಾಹ್ಮಣರು ಉತ್ತಮರು ಅಂತ ಆಗಬೇಕಿದ್ದರೆ ಯಾರಿಗೆ ಒಳ್ಳೆ ಜ್ಞಾನ ಇದೆಯೋ ಅವರು ಉತ್ತಮ ಬ್ರಾಹ್ಮಣ ಅಂತ ಹೆಸರು ಅಂತ. ಹಾಗಾದರೆ ಇಲ್ಲಿ ಹೇಳ್ತಾ ಇದ್ದಾರೆ ವೇದವಿದಾಂ ಅಂತೇಳಿದರೆ ವೇದಾಧ್ಯಯನ ಮಾಡಿದವರು, ವೇದದ ಅರ್ಥವನ್ನು ತಿಳ್ಕೊಂಡವರು, ಒಳ್ಳೆ ಜ್ಞಾನ ಪಡ್ಕೊಂಡು ವಿಪ್ರೋತ್ತಮ ಶ್ರೇಷ್ಠ ಬ್ರಾಹ್ಮಣ ಅಂತ ಅನ್ನಿಸಿಕೊಂಡವರಿಗೆ ಈ ಕೇದಾರನಾಥ ಕ್ಷೇತ್ರಕ್ಕೆ ಬರಲಿಕ್ಕೆ ಅಗಮ್ಯತಾ, ಅವರಿಗೆ ಬರಲಿಕ್ಕೆ ಆಗದೇ ಹೋಗಲಿ. ಹಾಗಾದರೆ ಗೊತ್ತಾಯಿತು, ಇದು ಕೇದಾರನಾಥ ಕ್ಷೇತ್ರಕ್ಕೆ ವೈಷ್ಣವರು ಹೋಗಬಹುದಾ ಬೇಡವಾ ಈ ರೀತಿ ಸಂದೇಹ ಪಡ್ತಾ ಇರೋದಕ್ಕೆ ಏನು ಕಾರಣ ಅಂದರೆ ಇದು ಅಂತೇಳಿದರೆ ಈ ರೀತಿಯ ಒಂದು ಹಿನ್ನೆಲೆ ಇಲ್ಲಿ ಇದೆ. ಆದ ಕಾರಣ ಶಾಪಂ ಪ್ರಾದಾತ್, ರುದ್ರದೇವರು ಶಾಪ ಕೊಟ್ಟುಬಿಟ್ರು. ಶಂಕರಃ ಅಂದರೆ ಶಂಕರಃ ಅಂತ ಹೇಳಿದರು. ಮಧ್ವಾಚಾರ್ಯರು ರುದ್ರದೇವರನ್ನು ಶಂಕರಃ ಅಂತ ಹೇಳಿದರು. ಶಂಕರಃ ಅಂದರೆ ಏನು? ಶಂ ಅಂದರೆ ಆನಂದ ಅಥವಾ ಮಂಗಲ ಅಂತ ಅರ್ಥ, ಅಂದರೆ ಒಳ್ಳೆಯದು. ಯಾವುದು? ಶಂ ಕರೋತಿ ಇತಿ ಶಂಕರಃ ಅಂದರೆ ರುದ್ರದೇವರಿಗೆ ಶಂಕರ ಅಂತ ಯಾಕೆ ಹೆಸರಿದೆ ಅಂತ ಹೇಳಿದರೆ, ಯಾರು ತಪಸ್ಸು ಮಾಡಿದರೂ ಅವರು ಒಲಿದು ಬಿಟ್ಟು ವರ ಕೊಟ್ಟುಬಿಡ್ತಾರೆ. ಸೊ ಈಗ ನಮ್ಮ ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು ಕಡೆಯಲ್ಲೆಲ್ಲ ದೇವಸ್ಥಾನ ಅಂತ ಹೇಳಿದರೆ ರುದ್ರದೇವರದ್ದೇ ದೇವಸ್ಥಾನ. ಸೊ ರುದ್ರದೇವರದ್ದೇ ದೇವಸ್ಥಾನ ಯಾಕೆ ಅಲ್ಲಿ ಇದೆ ಅಂತ ಹೇಳಿದರೆ, ರುದ್ರದೇವರು ಶಂಕರ ಅಂತೇಳಿದರೆ ಮಂಗಲವನ್ನು ಮಾಡುವವರು. ಸೊ ಯಾರು ಪ್ರಾರ್ಥಿಸಿದರೂ ಮಂಗಲವನ್ನು ಮಾಡುವವರು ರುದ್ರದೇವರು. ಶಂಕರ ಅಂದರೆ ಶಂಕರ ಅಂತ ಹೇಳಿದರು. ಶಂಕರ ವ್ರೀಡಿತೋ ಅತ್ರ
ಅಂತೇಳಿದರೆ ಎಲ್ರಿಗೂ ಮಂಗಲ ಮಾಡುವಂಥ ರುದ್ರದೇವರು ನನ್ನ ಹತ್ರ ಯಾಕೆ ಯುದ್ಧಕ್ಕೆ ಬರಬೇಕಾಗಿತ್ತು ಗೊತ್ತಿಲ್ಲ, ಯುದ್ಧಕ್ಕೆ ಬಂದುಬಿಟ್ರು, ಸೋತರು, ಕೇದಾರನಾಥ ಲಿಂಗವನ್ನು ಸೇರಿಕೊಂಡು ವ್ರೀಡಿತೋ ಅತ್ರ, ಒಂದು ಕಡೆಯಲ್ಲಿ ಭೀತಃ ಭಯಪಟ್ಟುಕೊಂಡು ಲಿಂಗದೊಳಗೆ ಹೋಗಿದ್ದಾರೆ, ಲಿಂಗದೊಳಗೆ ಹೋಗ್ಬಿಟ್ಟು ಶಾಪ ಕೊಟ್ಟಿದ್ದಾರೆ. ಈಗ ವ್ರೀಡಿತೋ ಅತ್ರ, ನಾಚಿಕೆ ಬೇರೆ ಆಗಿದೆ ಅವರಿಗೆ. ವ್ರೀಡಿತಃ ಅಂದರೆ ನಾಚಿಕೆ ಆಗೋದು. ಯಾಕೆ ನಾಚಿಕೆ ಆಯಿತು? ಅಯ್ಯೋ ನಾನು ಶಾಪ ಕೊಟ್ಬಿಟ್ಟಲ್ಲ ಅಂತ. ಅಂದರೆ ಶಾಪ ಕೊಟ್ಟಿದ್ದಕ್ಕೆ ನಾಚಿಕೆ ಆಗ್ತದ ಕೇಳಿದರೆ, ಎಲ್ಲರಿಗೂ ಒಳ್ಳೆಯದು ಮಾಡುವ ರುದ್ರದೇವರು ಶಂಕರ ಅಂತೇಳಿದರೆ, ಅಂಥ ಶಂಕರ ದೇವರು ಶಾಪ ಕೊಟ್ಬಿಟ್ಟಲ್ಲ ನಾನು ಅಂತ ಅವರಿಗೆ ಏನಾಯಿತು, ನಾಚಿಕೆ ಆಯಿತು. ಆದರೆ ಶಾಪ ಕೊಟ್ಟದ್ದೇ. ಏನಂತ ಕೊಟ್ಟಿದ್ದಾರೆ? ಒಳ್ಳೆ ವೇದ ವಿಧಾಂ ಅಗಮ್ಯತ, ಇಲ್ಲಿಗೆ ಬರಲಿಕ್ಕೆ ಆಗದೇ ಹೋಗಲಿ ಅನ್ನುವಂಥ ಶಾಪ ಕೊಟ್ಟಿದ್ದಾರೆ. ಅದಕ್ಕೆ ಹೆಚ್ಚಿನ ವೈಷ್ಣವರಿಗೆ ನಾವು ಹೋಗ್ಬೋದಾ, ಕೇದಾರನಾಥ ಲಿಂಗ ದರ್ಶನ ಮಾಡ್ಬೋದಾ ಅಂತೇಳಿದರೆ ಈ ಕತೆ ಅವರಿಗೆ ಮನಸ್ಸಿಗೆ ಬಂದರೆ ಅವರಿಗೆ ಆಗ್ತದೆ. ಅಂದರೆ ರುದ್ರದೇವರು ಶಾಪ ಕೊಟ್ಟುಬಿಟ್ಟಿದ್ದಾರಲ್ಲ, ಯಾರು ವೇದಾಧ್ಯಯನ ಮಾಡಿದ್ದಾರೋ, ಯಾರು ಒಳ್ಳೆ ಜ್ಞಾನ ಶ್ರೇಷ್ಠರಿದ್ದಾರೋ ಆ ಬ್ರಾಹ್ಮಣರು ಇಲ್ಲಿಗೆ ಬಾರದೇ ಹೋಗಲಿ, ಅವರಿಗೆ ಬರಲಿಕ್ಕೆ ಆಗದೇ ಹೋಗಲಿ ಅಂತೇಳಿದರೆ ಏನಾದರೂ ತೊಂದರೆ ಆದಿತ ಕಡೆಗೆ ನಾವು ದರ್ಶನ ಮಾಡಿಬಿಟ್ರೆ ಅಂತ ಈ ಥರ ಸ್ವಲ್ಪ ಕಸಿವಿಸಿ ಆಗುವಂಥದ್ದು ಸ್ವಾಭಾವಿಕ. ಸೊ ಇಲ್ಲಿ ಹೇಳ್ತಾರೆ, ಕೇದಾರ ಕ್ಷೇತ್ರದಲ್ಲಿ ನನ್ನಿಂದ, ಭೀಮಸೇನ ದೇವರು ಹೇಳೋದು, ನನ್ನಿಂದ ಬ್ರಾಹ್ಮಣ ರೂಪದ ಶಿವ ಮತ್ತೆ ಪರಾಭವಗೊಂಡು ಅಲ್ಲೂ ಸಹ ಭೀತಃ ಲಿಂಗದೊಳಗೆ ಸೇರಿಕೊಂಡರು. ಆಶು ಆವಿಶತ್ ಲಿಂಗಂ. ನಂತರ ಶಾಪ ಕೊಟ್ಟರು. ಏನಂತ? ವೇದ ಬಲ್ಲವರಿಗೆ ಅಗಮ್ಯವಾಗಲಿ ಈ ನನ್ನ ಕ್ಷೇತ್ರ ಅಥವಾ ನನ್ನ ಲಿಂಗ ದರ್ಶನ, ಯಾರು ಒಳ್ಳೆ ವಿಪ್ರೋತ್ತಮರಿದ್ದಾರೋ ಅವರಿಗೆ ಅಗಮ್ಯವಾಗಲಿ ಅಂತ ಶಾಪ ಕೊಟ್ಟು ಶಂಕರ ವ್ರೀಡಿತಃ, ಅಯ್ಯೋ ಎಲ್ಲರಿಗೂ ಮಂಗಲ ಮಾಡುವಂಥ ಶಂಕರ ದೇವರು ನಾನು ಯಾಕಪ್ಪ ಈ ರೀತಿ ಶಾಪ ಕೊಟ್ಟೆ ಅಂತ ನಾಚಿಕೆ ಪಟ್ಟುಕೊಂಡ್ರು. ಹೀಗೆ ಶಿವನೇ ನೀಡಿದ ಶಾಪದಿಂದಾಗಿ ಕೇದಾರ ಯಾತ್ರೆ ವೈಷ್ಣವರಿಗೆ ಸ್ವಲ್ಪ ನಿಷಿದ್ಧವೋ ಅಂತ ಕಸಿವಿಸಿ ಉಂಟು ಮಾಡ್ತದೆ. ಯಾಕಂದರೆ ಕೇದಾರ ಕ್ಷೇತ್ರಕ್ಕೆ ಬಂದವರು ಜ್ಞಾನಭ್ರಷ್ಟರಾಗಲಿ ಅಂತ ಆ ಶಾಪದ ಅರ್ಥವ. ಅಂದರೆ ಒಳ್ಳೆ ವಿಪ್ರೋತ್ತಮರು, ಒಳ್ಳೆ ಜ್ಞಾನ ಇದ್ದವರು ಅವರಿಗೆ ಇಲ್ಲಿಗೆ ಬಾರದೇ ಇರುವಂಥ ಆಗಲಿ, ಒಂದು ವೇಳೆ ಬಂದು ದರ್ಶನ ಮಾಡಿದರೆ ಜ್ಞಾನ ಭ್ರಷ್ಟ ಆಗಿಬಿಡ್ತದೋ ಅಂತ ಹೆದರಿಕೆ ಬರುವಂಥದ್ದು ಕೂಡ ಒಂದು ಸ್ವಾಭಾವಿಕ ನೋಡಿ. ಹೀಗೆ ಸೋಲಿನ ಸಂಕೇತವಾಗಿದ್ದ ರುದ್ರದೇವರಿಗೆ ವೈಷ್ಣವರಿಗೆ ಮುಖ ತೋರಲು ನಾಚಿಕೆಯಾಯಿತು. ಅಂದರೆ ಇನ್ನೂ ಒಂದು ಅರ್ಥ ಹೇಳಿದರು ಪ್ರಭಂಜನಾಚಾರ್ಯರು. ಯಾಕಂತ ಹೇಳಿದರೆ, ಸೋತದ್ಯಾರಿಂದ? ಭೀಮಸೇನನಿಂದ. ಭೀಮಸೇನ ಯಾರು? ದೊಡ್ಡ ವಿಷ್ಣು ಭಕ್ತ. ವಿಷ್ಣು ಭಕ್ತನಿಂದ ಸೋತ ಕಾರಣ ವಿಷ್ಣು ಭಕ್ತರಿಗೆ ಮುಖ ತೋರಿಸಲಿಕ್ಕೆ ನಾಚಿಕೆ ಆಗ್ತದೆ ರುದ್ರದೇವರಿಗೆ, ಅದಕ್ಕೋಸ್ಕರ ಶಾಪ ಕೊಟ್ಟರು. ಸೊ ಹೀಗೆ ಭೀಮಸೇನ ದೇವರಿಂದ 3 ಬಾರಿ ರುದ್ರದೇವರು ಪರಾಭವಗೊಂಡು ಲಿಂಗ ಸೇರಿದರು. 3 ಸಲ ಲಿಂಗ ಸೇರಿದರು. ವ್ಯಾಘ್ರೇಶ್ವರ, ಶಾರ್ದೂಲ ಲಿಂಗ, ಕೇದಾರೇಶ್ವರ ಅನ್ನುವಂಥ 3 ಲಿಂಗವನ್ನು ಸೇರಿದ್ದಾರೆ 3 ಸಲ ಅನ್ನುವಂಥದ್ದನ್ನು. ಸೊ ಈ ರೀತಿ ಭೀಮಸೇನ ತಾನೇ ಶಿವಗಿಂತ ಮಿಗಿಲು ಎಂದು ತೋರಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ವಿಷ್ಣು ಭಕ್ತನೇ ರುದ್ರದೇವರಿಂದ ಉತ್ತಮ ಇರುವಾಗ ಇನ್ನು ಮಹಾವಿಷ್ಣುವಿನ ಶಕ್ತಿ ಎಷ್ಟಿರಬಹುದು ನೀವೇ ಯೋಚನೆ ಮಾಡಿ. ಈಗ ನೀವು ಸ್ವಲ್ಪ ಹೇಳೋದು ಕಡಿಮೆ ಮಾಡ್ತೀರಾ. ಅಂದರೆ ಜರಾಸಂಧಾದಿಗಳು ಅಂದರೆ ಶಿವನೇ ಸರ್ವೋತ್ತಮ, ವಿಷ್ಣು ಸರ್ವೋತ್ತಮ ಅಲ್ಲ ಅಂತ ಮಹಾವಿಷ್ಣುವಿಗೆ ನಿಂದೆ ಬರ್ತಾ ಇದು ಬೊಬ್ಬೆ ಹಾಕಿಕೊಂಡು ಬಂದ ಆ ಜರಾಸಂಧಾದಿಗಳಿಗೆ ಭೀಮಸೇನ ಕೇಳ್ತಾರೆ, ಇನ್ನೂ ಸಹ ನೀವು ಇದೇ ರೀತಿ ನಿಂದೆ ಮಾಡ್ತೀರೋ ಅಲ್ಲ ನಿಲ್ಲಿಸ್ತೀರೋ ಅಂತ ಕೇಳ್ತಾನೆ ಅಂತ. ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.